ಏನ್ ಹಾಗೆ ನೋಡ್ತಾ ಇದ್ಯಾ? ನೀನ್ ನಿಜವಾಗ್ಲೂ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ಯೇನೋ? ಯಾವ ಕಡೆಯಿಂದ ನೋಡಿದ್ರು ನಿಮ್ಮ ಅಪ್ಪನ ಹೋಲ್ಕೆನೆ ಕಾಣ್ತಿಲ್ವಲ್ಲೋ. ನೀನು ಹುಟ್ಟೋ ಟೈಮಲ್ಲಿ ನಿಮ್ಮ ಅಪ್ಪ ಫುಲ್ ಬಿಸ್ನೆಸ್ ಅಂತ ಬ್ಯುಸಿ ಅಂತೆ. ನಿಜ ಇರ್ಬೋದಲ್ಲ? ನೋಡು, ಬೇಡ, ಚೆನ್ನಾಗಿರಲ್ಲ. ನಿಮ್ಮಪ್ಪ ನೀನು ಉಳ್ಸಕ್ಕೆ ಮಂಚತ್ವ ಮರ್ತ ಅನ್ನೋದೊಂದು ಬಿಟ್ರೆ ಹಿ ಈಸ್ ಎ ವೆರಿ ಗುಡ್ ಕ್ಲೀನ್ ಬಿಸ್ನೆಸ್ ಮ್ಯಾನ್. ತುಂಬಾ ಒಳ್ಳೆ ಮನುಷ್ಯ. ನಿನಗೊಬ್ಬನಿಗೆ ಕಣೋ ಈ ನಾಯಿ ಬುದ್ಧಿ ಬಂದಿರೋದು. ನೀನು ಹೊಡೆದ್ರೆ ಲೈಫ್ ಇಂಪ್ರಿಸನ್ಮೆಂಟ್, ನಾನು ಹೊಡೆದ್ರೆ 15 ದಿವಸ ಸಸ್ಪೆನ್ಷನ್ ಅಷ್ಟೇ. ಇನ್ನೆಷ್ಟು ಜನ ಹುಡುಗಿರಿಗೆ ರೇಪ್ ಮಾಡಬೇಕು ಅನ್ಕೊಂಡಿದ್ರೆ, ಎಷ್ಟು ಜನ ಹುಡುಗಿರಿಗೆ ಆಸಿಡ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಅವಾಗಂತ ಕೋರ್ಟ್ ಬಂದು ಹೇಳ್ತೀರಾ? ಕೋರ್ಟ್ ಬಾಗ್ಲಾಕಿನ ಮುಂಚೆ ಹೋಗಿ ಕೇಸ್ ಓಪನ್ ಮಾಡಿಸು. ಕಾರ್ತಿಕ್, ಪ್ರೇಮ್, ಹೋಗ್ಬೇಡಿ. ಬೇಡ, ನನ್ ಮಾತ್ ಕೇಳಿ. ನಿಂತ್ರೆ ನಾನು ಎನ್ಕೌಂಟರ್ ಮಾಡ್ತೀನಿ. ಬೇಡ, ನನ್ ಮಾತ್ ಕೇಳಿ. ಹೋಗು, ಕೋರ್ಟ್ ಬಾಗ್ಲಾಕತ್ತೆ. ಇಷ್ಟು ಸಾಕಯ್ಯ ನನಗೆ. ಅಪ್ರೂವರ್ ಆಗರನ್ನ ಕೊಂದಿದ್ದಕ್ಕೆ ನಾನು ಅರೆಸ್ಟ್ ಮಾಡಕ್ ಬಂದೆ. ನೀನು ಪೊಲೀಸ್ ಆಫೀಸರ್ನ ಶೂಟ್ ಮಾಡಕ್ ಟ್ರೈ ಮಾಡಿದ್ಯಾ. ನನ್ನ ಸೆಲ್ಫ್ ಡಿಫೆನ್ಸ್ಗೆ ನಾನು ನಿನ್ನ ಎನ್ಕೌಂಟರ್ ಮಾಡ್ತೀನಿ. ಬೇಡ ಬೇಡ, ಬಿಟ್ಬಿಡು. ಹೋಲ್ಡ್ ದ ಗನ್. ಕಮಾನ್, ಹೋಲ್ಡ್ ದ ಗನ್ ಐಸೆ. ಶೂಟ್ ಮಾಡ್ರಿ ಅವನನ್ನ. ಬೇಡ, ನಮ್ಮಪ್ಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಎಲ್ಲಂದ್ರಲ್ಲಿ ಆಸಿಡ್ ಹಾಕಿ ಹೆಣ್ಣು ಮಕ್ಕಳ ಜೀವನ ಬರ್ಬಾದ್ ಮಾಡೋರು ಇವರೇನೆ. ಒಬ್ಬ ನನ್ನ ಮಕ್ಕಳು ಬದುಕಿರಬಾರ್ದು. ನಿಮ್ಗೆ ಎಷ್ಟು ಬೇಕಷ್ಟು ಕೇಳಿ, ನಾನು ದುಡ್ಡು ಕೊಡ್ತೀನಿ ಬೇಕಾದ್ರೆ. ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಅನ್ಯಾಯವಾಗಿ ರೇಪ್ ಮಾಡಿ ಆಸಿಡ್ ಹಾಕಿ ಸಾಯಿಸೋರು ಇವರೇನೆ. ಎಷ್ಟೋ ಜನ ತಾಯಿ ತಂದೆಯರು ತಮ್ಮ ಮಕ್ಕಳನ್ನ ಕಳ್ಕೊಂಡು ಬೀದಿಲಿ ಅಲಿತಾ ಇರೋದು ಇವರಿಂದಾನೆ. ಇಂಥವ್ರು ಬದುಕಿರೋದ್ರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇರೋದು. ಶೂಟ್ ಹಿಮ್ ಮ್ಯಾನ್, ಗುಡ್ ಶಾಟ್. ನಿಮ್ಮಂತವ್ರು ಸ್ಟೇಷನ್ ಹೊರಗಡೆ ಕಾಯ್ಬಾರ್ದ್ರಿ, ಪ್ರತಿಯೊಂದು ಮನೇನ ಕಾಯ್ಬೇಕು. ಮುಂದೆ ಶಂಕರ್ ಪ್ರಸಾದ್ ಈಸ್ ರೆಡಿ ಫಾರ್ ಎನ್ಕ್ವೈರಿ ಕಮಿಷನ್. ದಿಸ್ ಇಸ್ ಟೂ ಬ್ಯಾಡ್ ಮಿಸ್ಟರ್ ಪ್ರಸಾದ್. ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ಆಗಿ ಅವನನ್ನು ಕೊಲ್ಲೋದಾ? ಇಲ್ಲ ಅಂದಿದ್ರೆ ನನ್ನ ಬಾಯಿಗೆ ಮಣ್ಣು, ಫೋಟೋಗಾರ, ನನ್ನ ಫ್ಯಾಮಿಲಿಗೆ ಕಾಂಪನ್ಸೇಷನ್ ಅವನೇ ಕೊಡಿಸಿರೋನು ಸರ್. ನೋ, ಇಟ್ಸ್ ಟೋಟಲಿ ಯುವರ್ ಬ್ರೈನ್ ಗೇಮ್. ನೋ ಸರ್, 3 ಜನ ಫ್ರೆಂಡ್ಸ್ ಮಧ್ಯೆ ಗಲಾಟೆ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್ ತಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಎಲ್ಲ ಇದೆ, ಅದ್ರ ಜೊತೆಗೆ ನಿನ್ನಲ್ಲಿ ಕೋಪನೂ ಇದೆ. ಕೋಪ ಇಲ್ಲ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಸರ್. ಹಾಗಂತ ಕೊಲ್ಲೋರ್ನೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೇ ಡಿಪಾರ್ಟ್ಮೆಂಟ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಐ ವಾಂಟ್ ಟು ಬಿ ಎ ಫ್ರೀ ಬರ್ಡ್. ಸೊ ಯು ವಾಂಟ್ ಟು ಬಿಕಮ್ ಎ ಕಿಲ್ಲರ್? I want to be a protector because I am a responsible citizen of India, sir. ಅವತ್ತೊಂದಿನ ದುಡ್ಡಿರೋನು ದೇಶನ ಆಳ್ತಾನೆ ಅಂದ್ರಿ, ನಿಜ ಆಯ್ತು ಸರ್ ನಿಮ್ಮ ಮಾತು. ಆದ್ರೆ ಅದೇ ದೇಶದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅಂತ ಕೂಡ ಗೊತ್ತಾಯ್ತು. ಒಳ್ಳೆ ಕಡೆ ಟ್ರಾನ್ಸ್ಫರ್ಗೋಸ್ಕರನೋ, ಇನ್ಫ್ಲೂಯೆನ್ಸ್ಗೋಸ್ಕರನೋ, ಪ್ರಮೋಷನ್ಗೋಸ್ಕರನೋ ಯಾವುದೋ ಒಂದು ಆಬ್ಲಿಗೇಷನ್ಗೆ ಈಲ್ಡ್ ಆಗ್ತೀವಿ. ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಮರಿತೀವಿ. ಜನ ಅದಕ್ಕೆ ನಮ್ಮನ್ನ ನಂಬ್ತಿಲ್ಲ ಸರ್. ಜನಗಳಿಗೆ ಚೆನ್ನಾಗಿ ಗೊತ್ತು ಯಾವುದೇ ಗಲಾಟೆ ಸ್ಟ್ರೈಕ್ ಆದ್ರೆ ನಾವಲ್ಲಿ ಕಾಯ್ತಾನೆ ಇರ್ತೀವಿ ಅಂತ. ಹಬ್ಬ, ಹರಿದಿನ, ನ್ಯೂ ಇಯರ್ ಅಂತ ಎಲ್ಲರೂ ಆಚರಣೆ ಮಾಡ್ಕೊತಾ ಇದ್ರೆ ನಾವು ಮಾತ್ರ ನಮ್ಮ ಪಾಡಿಗೆ ಡಬಲ್ ಡ್ಯೂಟಿ ಮಾಡ್ತಾನೆ ಇರ್ತೀವಿ. ಯಾವನೋ ತಲೆಮಾಸ್ತನ ಮಗ ಸಾಯಂಕಾಲ ಬರ್ತಾನೆ ಅನ್ಬಿಟ್ಟು ಬೆಳಿಗ್ಗೆಯಿಂದನೇ ಟ್ರಾಫಿಕ್ ನ ಬ್ಲಾಕ್ ಮಾಡಿ ನಾವು ಕಾಯ್ತಾನೆ ಇರ್ತೀವಿ. ಟ್ರಾಫಿಕ್ ನ್ಯೂಸೆನ್ಸ್ ಆಗುತ್ತೆ. ಪಬ್ಲಿಕ್ ನಮ್ಮನ್ನ ಬೈತಾರೆ ಸರ್. ಅದು ಪಬ್ಲಿಕ್ ಗೊತ್ತಿಲ್ಲ ನಮ್ದೇನು ತಪ್ಪಿಲ್ಲ ಅಂತ. ಅದ್ಯಾರೋ ಫೋನ್ ಮಾಡಿ ಹಲೋ ಅಂದ ತಕ್ಷಣ ಎದ್ದು ನಿಂತ್ಕೊಂಡು ಅಲ್ಕಿಸ್ಕೊಂಡು ಅವ್ರ ಕೆಲಸ ಎಲ್ಲ ನಾವು ಮಾಡ್ಕೊಡ್ಬೇಕು. ನಮ್ಗೇನ್ ಗೊತ್ತು ಸರ್, ಅವ್ನು ಇಟ್ಕೊಂಡೇ ಇರ್ತಾನೋ ಕಟ್ಕೊಂಡೇ ಇರ್ತಾನೋ ಅಂತ. ಬೇಕಾ ಸರ್ ನಮ್ಗಿಂತ ಗುಲಾಮ್ಗಿರಿ? ಅವ್ರು ಹೇಳ್ದಂಗೆಲ್ಲ ಚಪ್ಪಾಳೆ ಹೊಡ್ಕೊಂಡು ನಗೋದಿಕ್ಕೆ ನಮ್ಮ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ನನ್ನ ಕಿವಿಲಿ ನಂಬರ್ ಹೇಳಲಿಲ್ಲ ಸರ್. ಶಂಕರ್ ಪ್ರಸಾದ್ ಅಂತ ಹೆಸರಿಟ್ಟು. ಶಂಕರ್ ಅನ್ನೋದು ವಿನಾಶ ಮಾಡೋ ದೇವರ ಹೆಸರು, ನಿಜವಾದ ಗಂಡ್ಸ ಹೆಸರು. ಗುಡ್ ಬೈ. ಒಬ್ಬ ಪೊಲೀಸ್ ಆಫೀಸರ್ ಮಗಳು, ಅವಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮಿಕ್ಕಿದ ಮಾಮೂಲಿ ಜನಗಳ ಪರಿಸ್ಥಿತಿ ಎಲ್ಲ ಏನ್ರಿ? ಇವರು ಈ ಹಂತಕ್ಕೆ ಬರೋದಕ್ಕೆ 15ರಿಂದ 20 ಸರ್ಜರಿ ಮಾಡಬೇಕಾಗತ್ತೆ. ಆದ್ರೆ ಕೋರ್ಟ್ ಕೊಡುವಂತ ಪರಿಹಾರ 3ರಿಂದ 4 ಲಕ್ಷ ರೂಪಾಯಿ ಮಾತ್ರ. ತುಂಬಾ ಜಾಸ್ತಿ ಆಯ್ತಲ್ಲ? ಅವ್ರ ಜೊತೆಯಲ್ಲಿ ಅವ್ರ ಮನೆಯವರು ಅನುಭವಿಸೋ ಕಷ್ಟ ನಿಮ್ಗೇನಾದ್ರೂ ಗೊತ್ತಾ ಸರ್?
ನನ್ನ ಜೊತೆ ನನ್ನ ಮಕ್ಕಳ ಭವಿಷ್ಯನೂ ಹಾಳು ಮಾಡಿರೋ ಈ ಮನುಷ್ಯನಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿರೋದು ಬರೀ 6 ವರ್ಷ. ನನಗೀಗಾಗಲೇ 11 ಸರ್ಜರಿ ಆಗಿದೆ. ಅದಕ್ಕೆ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ನನ್ನ ತಂದೆ ತಾಯಿ ಅಲ್ಲಿ ಇಲ್ಲಿ ಸಾಲ ಮಾಡಿ ತಂದಿದ್ದಾರೆ. ಶಿಕ್ಷೆ ಏನೋ ಆಗಿದೆ, ಆದ್ರೆ ಅವರೊಳಗೆ ಊಟ ತಿಂಡಿ ಮಾಡ್ಕೊಂಡು ಅಚ್ಚುಕಟ್ಟಾಗೇ ಇದ್ದಾರೆ. ಅವರು ನಮ್ಮ ಹಾಗೆ ನೋವು ತಿಂದಾಗ್ಲೇ ನಮ್ಮ ಕಷ್ಟ ಏನು ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ಇದು ನೋಡಕ್ ಹೋದ್ರೆ ನಿಜವಾಗ್ಲೂ ಸಜೆ ಅನುಭವಿಸ್ತಾ ಇರೋದು ನಾವೇನೆ. ಅವ್ರು ಈಚೆ ಆರಾಮಾಗೇ ಇದ್ದಾರೆ. ಅವನಿಗಿನ್ನೂ ಜಾಸ್ತಿ ಶಿಕ್ಷೆ ಆಗ್ಬೇಕಾಗಿತ್ತು, ಅವನ ಜೀವನ ಪರ್ಯಂತ ಜೈಲಲ್ಲೇ ಇರ್ಬೇಕಾಗಿತ್ತು ಅನ್ನೋದೇ ನನ್ನ ಆಸೆ. ಗಲ್ ಶಿಕ್ಷೆ ಆಗಿದ್ರೂ ಪರವಾಗಿರ್ಲಿಲ್ಲ. ಆದರೆ ಒಂದು ಮಾತು ಸತ್ಯವಾಗ್ಲೂ ಹೇಳ್ತೀನಿ, ಮಕ್ಕಳ ಕೈಯಲ್ಲಿ ಚಾಕು, ಚೂರಿ, ಕತ್ತಿ, ರೈಫಲ್ಲು ಏನು ಸಿಗಬಾರ್ದು ಅಂತ ಹೇಳ್ತಿರಲ್ಲ, ಹಾಗೆ ಆಸಿಡ್ ಕೂಡ ಸಿಗಬಾರ್ದು ಸರ್. ಅದು ಜೀವನ ನಾಶ ಮಾಡಿದ್ರೆ ಇದು ಜೀವನನೇ ನರಕ ಮಾಡಿಬಿಡತ್ತೆ. ಕ್ಯಾಮ್ರಾ ಇದೆ ಅಂತ ಹೀರೋ ಆಗ್ಬಿಟ್ಟ. ಜೈಕರ ಹಾಕೋ ಜನ ನಂಬ್ಕೊಂಡು ಬೇನಾಮಿ ದುಡ್ಡಿಟ್ಕೊಂಡು ಹೀರೋ ಆಗೋದು ದೊಡ್ಡ ವಿಷಯ ಅಲ್ಲ ಸರ್. ರಿಯಲ್ ಹೀರೋ ಆಗೋದಕ್ಕೆ ಒಳ್ಳೆ ಮನಸ್ಸಿರ್ಬೇಕು, ಗಟ್ಟಿ ಹೃದಯ ಇರಬೇಕು. ಅದೆರಡೂ ನಿಮ್ಮ ಹತ್ರ ಇಲ್ಲ. ಯಾಕೆಂದ್ರೆ ನಿಮ್ಮ ಬ್ರೈನು ಪಾಸು, ಹಾರ್ಟ್ ಬೈಪಾಸು. ಗುಡ್ ನೈಟ್. ಈ ಲೇಡೀಸ್ ಕೇಸ್ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಕನ್ಸರ್ನ್? ಹೇಳ್ತೀನಿ, ನಮ್ದು ತುಂಬಾ ಬಡತನದ ಫ್ಯಾಮಿಲಿ. ನೀನೇನೋ ಓದ್ಬೇಕು ಅಂತೀಯ, ನಿನ್ನ ಓದ್ಸಕ್ಕೆ ನಮ್ಮ ಹತ್ರ ಕಾಸೆಲ್ಲ ಐತಪ್ಪ. ಓದ್ತೇನಪ್ಪ? ಮುಂದೆ ಏನಾಗ್ಬೇಕಂತಿದ್ದೀಯಾ? ಪೊಲೀಸ್. ಫೀಸ್ ಕಟ್ತೀನಿ, ಬರ್ತೀಯಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನೀವ್ ಯಾಕೆ ಫೀಸ್ ಕಟ್ತೀರಾ? ನಾನಲ್ಲಪ್ಪ. ಮತ್ತಿನ್ಯಾರು? ಆಮೇಲೆ ನಾನು IPS ಪಾಸ್ ಮಾಡಿದೆ. IPS ಹಂಗಂದ್ರೆ ಏನಪ್ಪ? ಅಪ್ಪ 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 ನೀನೇನ್ ಬೇಕಾದ್ರೂ ಓದಪ್ಪ, ಕಾಸ್ ಮಾತ್ರ ಕೇಳ್ಬೇಡ. ನಮಸ್ಕಾರ ಅಣ್ಣ. IPS ಪಾಸ್ ಮಾಡಿದ್ದೀನಿ, ಒಳ್ಳೆ ಕಡೆ ಪೋಸ್ಟಿಂಗ್ ಆಗತ್ತೆ. ಆಗ್ಲಪ್ಪ, ಒಳ್ಳೇದು. ನನಗೆ ಫೀಸ್ ಕಟ್ ಓದಿದ್ರಲ್ಲ ಮೇಡಮ್, ಅವ್ರು ಒಂದೇ ಒಂದ್ಸರಿ ನೋಡ್ಬೋದಾ? ಅವ್ರು ಯಾರನ್ನ ನೋಡಕ್ ಇಷ್ಟಪಡಲ್ಲ. ನಿಮ್ ಕೈ ಮುಗಿತೀನಿ, ಇಲ್ಲ ಅನ್ಬೇಡಿ, ಒಂದ್ಸರಿ ಮಾತಾಡ್ಕೊಂಡು ಹೋಗ್ತಾ. ಒಂದ್ ನಿಮಿಷ ಇರೋ. ಅದಕ್ಕೆ ನಾನು ಯಾರನ್ನೂ ನೋಡಕ್ ಇಷ್ಟಪಡಲ್ಲ. ನೀವು ಈಗಾಗಲೇ ಕಾರಣ. ನಾನೊಬ್ಬನ ಪ್ರೀತಿಸ್ತಿದ್ದೆ, ಅವನು ನನ್ನ ಪ್ರೀತಿಸ್ತಾನೆ ಅನ್ಕೊಂಡಿದ್ದೆ. ಅದೇ ಅವನೇ ನನ್ನ ಒಂದು ಸ್ವೀಟ್ ಥರ ಫ್ರೆಂಡ್ಸ್ಗೆಲ್ಲ ಹಂಚ್ತಾನೆ ಅನ್ಕೊಂಡಿರ್ಲಿಲ್ಲ. ಎಲ್ಲನೂ ಕಳ್ಕೊಂಡೆ. ನ್ಯಾಯ ಕಳೆದು ಹೋಗ್ಬಾರ್ದು ಅಂತ ಕೋರ್ಟ್ಗೆ ಹೋಗ್ತೀನಿ ಹಿಂದೆ ಆಸಿಡ್ ಹಾಕಿ ಸುಟ್ಬಿಟ್ರು. ಆದ್ರೂ ಹೋದೆ. ನಮ್ಮ ದೇಶದಲ್ಲಿ ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಕಟ್ಟಬಾರ್ದು ಅಂತಾರೆ. ಆದ್ರೆ ಕೋರ್ಟು ನನ್ನ ಶೀಲಕ್ಕೆ ಕಟ್ಟಿದ ಬೆಲೆ 10,000 ರೂಪಾಯಿ. ಅತ್ಯಾಚಾರ ನಡೆದಿದೆ ಎಂಬುದು ಸಾಬೀತಾಗಿದ್ದು ನ್ಯಾಯಾಲಯವು ಆರೋಪಿಗೆ 10,000 ರೂಪಾಯಿ ದಂಡ ವಿಧಿಸಿದೆ. ಅಲ್ಲೂ ನನಗೆ ನ್ಯಾಯ ಸಿಗ್ಲಿಲ್ಲ. ಆದ್ರೆ ಅವರು ದೇವ್ರ ಕೈಯಿಂದ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ಒಂದು ಆಕ್ಸಿಡೆಂಟ್ ಅಲ್ಲಿ ಹೊರಟು ಹೋದ್ರು. ಆಗ್ಲೇ ನಾನು ಈ ಹೋರಾಟ, ಸೇಡು ಇಟ್ಬಿಟ್ಟೆ. ಸೇವಾ ಮನೋಭಾವನೆ ಬೆಳೆಸ್ಕೊಂಡೆ. ಅವತ್ತು ನಮ್ಮ ಮೇಡಮ್ಗೆ ನ್ಯಾಯ ಸಿಗ್ಲಿಲ್ಲ, ಇವತ್ತು ಈ ಹುಡುಗಿಗೆ ನ್ಯಾಯ ಸಿಗ್ಲಿಲ್ಲ. ಎಷ್ಟು ದಿನ ಅಂತ ನಾನು ಸಹಿಸ್ಕೊಳ್ಳಿ? ಕಳ್ಳತನ ಹೊಟ್ಟೆಗಿಲ್ಲ ಅನ್ನೋ ಹಸುವಿಗೆ ಮಾಡ್ಬಿಡ್ಬೋದು, ಕೊಲೆನ ಆತರದಲ್ಲಿ ಮಾಡ್ಬಿಡ್ಬೋದು. ಆದ್ರೆ ಈ ರೇಪ್ ಅಂಡ್ ಆಸಿಡ್ ಅಟ್ಯಾಕ್, ಇಟ್ಸ್ ಅ ಪ್ರೀ ಪ್ಲಾನ್ಡ್, ಇಂಟೆನ್ಷನಲ್ ಪ್ಲಾನ್ಡ್ ಆಗಿ ಮಾಡ್ತಾರೆ. ಈ ಸೊಸೈಟಿಲಿ ಇಂಥ ಪ್ಲಾನ್ಡ್ ಕ್ರಿಮಿನಲ್ಸ್ ಬದುಕಿರಬಾರ್ದು. ಅದಕ್ಕೆ ಈ ಥರ ಕ್ರಿಮಿನಲ್ಸ್ಗಳನ್ನ ನಾನೇ ಮುಗಿಸ್ತಾ ಬಂದೆ. ಏಡು ಕೊಂಡಲ ಸ್ವಾಮಿ ಎಕ್ಕಡುಣ್ಣವಯ್ಯ. ಅದೇ ಮಂಟೆ ಹೋಗಿ ಪ್ರಶ್ನೆ ತಾನು ಚೊಪ್ಪಿಡಿ. ಈ BP ಹೋಗೋ ಹುಡುಗಿರಲ್ಲ ಹೆಂಗೆ? ಫಸ್ಟಿಗೆಲ್ಲ ಸ್ಟ್ರಿಕ್ಟ್ ಆಗಿರ್ತಾರೆ, ಹೋಯ್ತಾ ಹೋಯ್ತಾ ಹಂಗೆ ಅಡ್ಜಸ್ಟ್ ಆಗೋಯ್ತಾರೆ. ಆಯ ಮುಂಡ ಕೊಡ್ಕ ನಮ್ಮ ಪ್ರತಿಭಾ ಸಾಯವರೆಲ್ಲ ಬೇಡ ಅಂತಾನೆ ಹೇಳೋದು, ಆದ್ರೆ ಕಾಮಕ್ಕೆ ಸಾವಿನ ಭಯ ಎಂಟಡು ಅಂತ ತಿಳಿಸೋಡೆ ನನ್ನ ಗುರಿ.
ವೆಂಕಟೇಶ್ವರ ಸ್ವಾಮಿ ಪಾದಾಲ್ ಗೋವಿಂದ ಗೋವಿಂದ. ಟೂರಿಗೆ ಬಂದಿರೋ ಹೆಣ್ಮಕ್ಳು ಮೊಬೈಲ್ ತರಬಾರ್ದು, ಮನೆಗೆ ಫೋನ್ ಮಾಡಬಾರ್ದು, ನಾವೆಲ್ಲಿದ್ದೀವಿ ಅಂತ ಹೇಳ್ಬಾರ್ದು. ಇದಕ್ಕೇನಾ ನೀವೆಲ್ಲ ಮಕ್ಕಳನ್ನ ಕಾಯೋ ಫಾದರ್ ಆಗ್ರಿ ಅಂದ್ರೆ ಮಕ್ಕಳನ್ನೇ ಹುಟ್ಸೋ ಫಾದರ್ ಆಗ್ತೀರಾ? ಗುರು ಆಗಿರೋನು ಭಕ್ತಿನ ಹುಟ್ಟಾಕ್ಬೇಕು, ಕಾಮನ ಸುಟ್ಟಾಕ್ಬೇಕು, ಕಡೆ ಪಕ್ಷ ಕಾಮನ ಕಟ್ಟಾಕ್ಬೇಕು. ಕಳೆದು ಹೋಗಿದ್ರ ಬಗ್ಗೆ, ಕಳೆದು ಹೋದ್ರ ಬಗ್ಗೆ ಯೋಚನೆ ಮಾಡೋದು ಇಟ್ಸ್ ಜಸ್ಟ್ ಎ ವೇಸ್ಟ್ ಆಫ್ ಟೈಮ್. ನಿಮಗೆಲ್ಲ ಬಿಸ್ನೆಸ್ ಅನ್ಸುತ್ತೆ ಅಲ್ವಾ? ನೋ ಮಾಲ್ತಿ, ಯು ಹ್ಯಾವ್ ಮಿಸ್ಟೇಕನ್ ಮೀ. ಕುಲ ಕೆಡೋದ್ ಮಕ್ಕಳಿಂದ ಅಂತ ಆ ಪೊಲೀಸ್ ಆಫೀಸರ್ ಹೇಳಿದ ಸತ್ಯ ಆಗೋಯ್ತು. ಕೆಟ್ಟ ಮಗನಿಗೋಸ್ಕರ ಕೆಟ್ಟವರಾಗೋದಕ್ಕಿಂತ ಒಳ್ಳೆಯವರಾಗಿ ಬದುಕೋದೇ ಕರೆಕ್ಟ್. ಇಟ್ಸ್ ನಾಟ್ ಬಿಸ್ನೆಸ್, ಇಟ್ಸ್ ಅ ಫ್ಯಾಕ್ಟ್. ಚೇರ್ ಅಪ್ ಮಾಲ್ತಿ. ಪ್ರಪಂಚದಲ್ಲಿ ಮಕ್ಕಳು ತುಂಬಾ ಇದ್ದಾರೆ, ಮಗನೇ ಪ್ರಪಂಚ ಅನ್ಕೋಬೇಡ. ಓಕೆ, ನೀವೆಲ್ಲ ಹೊರಡಿ. ಓಕೆ, ಕೀರ್ತಿ ವಿಚಾರ ಎಲ್ಲರ ಮುಂದೆ ಮಾತಾಡ್ಬೇಡ ಅಂತ ಹೆಸರು ಹೇಳಿಲ್ಲ ನಿಂಗೆ. ಏನಾಯ್ತು? ಬೆಳಿಗ್ಗೆಯಿಂದ ನಮ್ ಕೀರ್ತಿ ಹಾಸ್ಟೆಲ್ಲೂ ಇಲ್ಲ, ಕ್ಲಾಸ್ಗೂ ಹೋಗಿಲ್ಲ, ಫ್ರೆಂಡ್ಸ್ಗಳಿಂದನೂ ಯಾವ ಇನ್ಫಾರ್ಮೇಶನು ಇಲ್ಲ ರೀ. ಹಲೋ ಕಮಿಷನರ್ ಸರ್, ನಾನು ರಘುನಾಥ್ ರೆಡ್ಡಿ. ಹೇಳ್ರಿ. ಸರ್, ನನ್ನ ಮಗಳು ಕೀರ್ತಿ ಅಂತ ಮಿಸ್ಸಿಂಗು ಸರ್. ನಿಮಗೊಬ್ಬ ಮಗಳಿದ್ಲು ಅಂತ ನಮಗೆ ಗೊತ್ತೇ ಇಲ್ವಲ್ರಿ? ನಾನು ಅದನ್ನ ಆಮೇಲೆ ಹೇಳ್ತೀನಿ. ನಾನೀಗ ಬರ್ತಾ ಇದ್ದೀನಿ. ಅಯ್ಯೋ, ನಾನು ಮೀಟಿಂಗ್ ಅಲ್ಲಿ ಇದೀನಿ. ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ, ನಾನು ಫೋನ್ ಮಾಡಿ ಹೇಳ್ತೀನಿ. ಏನ್ ವಿಷಯ? ನನ್ನ ಮಗಳು ಕಾಣ್ತಿಲ್ಲ. ಎಷ್ಟು ವಯಸ್ಸು? 19. ಯಾವನ್ ಜೊತೆ ಓಡೋಗಿದ್ದಾಳೋ? ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕೇಳಿ. ಹಲೋ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನು ಯಾರು ಗೊತ್ತಲ್ಲ. ಯಾಕೆ ಲಾಯರ್ ಮಗಳು ಲವ್ ಮಾಡಬಾರ್ದು, ಓಡೋಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಕೋರ್ಟಲ್ಲಿ ನಿಲ್ಸಿ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ರೆ ಇದೆಲ್ಲ ಗೊತ್ತಾಗ್ಲಿಲ್ಲ ಅಲ್ವಾ ನಿಮ್ಗೆ? ಅವಳ ಹೆಸರೇನು, ಏನ್ ಮಾಡ್ತಾಳೆ, ಯಾವಾಗಿಂದ ಕಾಣೆಯಾಗಿದ್ದಾಳೆ ಅಂತ ಡೀಟೇಲ್ ಆಗಿ ಒಂದು ಕಂಪ್ಲೇಂಟ್ ಬರ್ದು ಕೊಡಿ. ಕನ್ನಡದಲ್ಲಿ ಬರ್ದು ಕೊಡ್ರಿ. ನನಗೆ ಕನ್ನಡ ಚೆನ್ನಾಗಿ ಬರೆಯಕ್ಕೆ ಬರಲ್ಲ. ಕನ್ನಡ ಬರ್ದಿರನೇ ಈ ಆಟ. ಬಂದಿದ್ರೇನು CM ಸೀಟಲ್ಲಿ ಕೂತಿರೋರು ಏನೋ. ತೊಳಿ. ಸರಿ, ಹೊರಡಿ. ಅಲ್ಲ, ನನ್ನ ಮಗಳು ಈಗ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ತನಿಖೆ ಮಾಡಬೇಕು. ಒಂದು ಫೋಟೋ ಇದ್ರೆ ಕಳ್ಸ್ಕೊಡಿ. ಅಷ್ಟಲ್ಲಿನ ಏನ್ ಬೇಕಾದ್ರೂ ಆಗ್ಬೋದು ಮಿಸ್ಟರ್ ರೆಡ್ಡಿ. ಯಾರಿಗ್ ಗೊತ್ತು, ಕಿಡ್ನಾಪ್ ಮಾಡಿರೋನು ಯಾರು, ಏನು, ಎಲ್ಲಿದ್ದಾನೆ ಎಲ್ಲ ಗೊತ್ತಾಗ್ಬೇಕಲ್ಲ. ನಮಸ್ತೆ ಲಾಯರ್ ಸಾಹೇಬ್ರಿಗೆ. ಲಾಯರ್ಗಳು ಮನ್ಸು ಮಾಡಿದ್ರೆ ಯಾವ ಕೇಸು ಯಾವ ಕೋರ್ಟಲ್ಲೂ ಫೈಲ್ ಆಗಲ್ಲ, ಮೂವ್ ಆಗಲ್ಲ ಅಂದ್ರಿ. ಆದ್ರೆ ಪೊಲೀಸ್ನವ್ರು ಮನ್ಸು ಮಾಡಿದ್ರೆ ಕೇಸೇ ಫೈಲ್ ಆಗಲ್ಲ. ನಿಮ್ಮ ಹಾರಾಟ ಚೀರಾಟ ಏನಿದ್ರು ಕೋರ್ಟ್ ಒಳಗಡೆ, ಹೊರಗಡೆ ಬಂದ್ರೆ ನಮ್ಮಂಥವ್ರು ಬೇಕೇ ಬೇಕು. ನೀವುಗಳು ನೆಮ್ಮದಿಯಾಗಿರೋದಕ್ಕೂ ನಿಮ್ಮ ಹೆಂಡತಿ ಜೊತೆ ನಿಶ್ಚಿಂತೆಯಾಗಿ ಮಲ್ಗೋದಕ್ಕೂ ಹೊರಗಡೆ ಒಂದು ನಾಯಿ ಇರಬೇಕು. ತಪ್ಪಿದ್ರೆ ನಾಯಿ ಅಷ್ಟೇ ನಿಯತ್ತಾಗಿರೋ ನಮ್ಮಂಥ ಪೊಲೀಸ್ನವ್ರು ಇರಬೇಕು. ಮೈಂಡ್ ಇಟ್ ಮಿಸ್ಟರ್ ಅಡ್ವೊಕೇಟ್.